ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ನವರು ಕೋರ್ಟ್ ಆಫೀಸರ್, ಪ್ರೈವೇಟ್ ಸೆಕ್ರೆಟರಿ, ಸೀನಿಯರ್ ಲೀಗಲ್ ಅಸಿಸ್ಟೆಂಟ್, ಅಸಿಸ್ಟೆಂಟ್ ಸ್ಟೆನೋಗ್ರಾಫರ್ ಗ್ರೇಡ್ 2, ಪರ್ಸನಲ್ ಅಸಿಸ್ಟೆಂಟ್, ಕ್ಯಾಶಿಯರ್, ರೆಕಾರ್ಡ್ ಅಸಿಸ್ಟೆಂಟ್ ಮತ್ತೆ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರುತ್ತಾರೆ. ನೀವು ಅಪ್ಲಿಕೇಶನ್ನ ಆಫ್ಲೈನ್ ಮುಖಾಂತರ ಹಾಕಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ನವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ವಯೋಮಿತಿ ಎಷ್ಟು ಇರಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು, ಇದರ ಎಲ್ಲದರ ವಿವರಗಳನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. 98 ಹುದ್ದೆಗಳು ಖಾಲಿ ಇದೆ. ಸ್ಟಾಫ್ ಕಾರ್ ಡ್ರೈವರ್, ಅಸಿಸ್ಟೆಂಟ್ ಮತ್ತೆ ಇನ್ನಿತರೆ ಹುದ್ದೆಗಳು ಖಾಲಿ ಇರುತ್ತೆ. ಯಾವ್ಯಾವುದು ಅಂತ ನೋಡೋದಾದ್ರೆ, ಕೋರ್ಟ್ ಆಫೀಸರ್ ಹುದ್ದೆ 17 ಖಾಲಿ ಇದೆ. ಪ್ರೈವೇಟ್ ಸೆಕ್ರೆಟರಿ 26 ಹುದ್ದೆ ಖಾಲಿ ಇದೆ. ಸೀನಿಯರ್ ಲೀಗಲ್ ಅಸಿಸ್ಟೆಂಟ್ ಹುದ್ದೆ 23 ಖಾಲಿ ಇರುತ್ತೆ. ಅಸಿಸ್ಟೆಂಟ್ ಹುದ್ದೆ 14 ಖಾಲಿ ಇರುತ್ತೆ. ಸ್ಟೆನೋಗ್ರಾಫರ್ ಗ್ರೇಡ್ 2 ಅಥವಾ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆ 7 ಖಾಲಿ ಇರುತ್ತೆ. ಕ್ಯಾಶಿಯರ್ ಹುದ್ದೆ 1 ಖಾಲಿ ಇರುತ್ತೆ. ರೆಕಾರ್ಡ್ ಅಸಿಸ್ಟೆಂಟ್ ಹುದ್ದೆ 9 ಖಾಲಿ ಇರುತ್ತೆ. ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆ 1 ಖಾಲಿ ಇರುತ್ತೆ. ಇದಿಷ್ಟು ಹುದ್ದೆಗಳ ವಿವರ, ಯಾವ್ದಾವ್ದು ಖಾಲಿ ಇದೆ ಅನ್ನೋದ್ರ ವಿವರ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10th ಇಂದ ಹಿಡಿದು LLB ವರೆಗಡೆ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕಾಗತ್ತೆ. ಇದಿಷ್ಟು ವಿವರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದನ್ನ ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಸ್ಕ್ರೀನ್ ಶಾಟ್ ತಗೋಬಹುದು ನಿಮ್ಮ ರೆಫರೆನ್ಸ್ಗೆ ಬೇಕು ಅಂತ ಹೇಳಿದ್ರೆ. ಅಷ್ಟನ್ನು ಹೇಳ್ತಾ ಹೋದ್ರೆ ವಿಡಿಯೋ ಲಾಂಗ್ ಆಗ್ಬಿಡುತ್ತೆ. ನೆಕ್ಸ್ಟ್ ನೋಡೋಣ. ವಯೋಮಿತಿ 56 ವರ್ಷದವರ ತನಕ ಅಪ್ಲಿಕೇಶನ್ ಹಾಕಬಹುದು. 18ರಿಂದ ಮೇಲ್ಪಟ್ಟಿರಬೇಕು. 56 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್, ಅಲ್ಲಿ ತನಕ ಅಪ್ಲಿಕೇಶನ್ ಹಾಕೋಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳೋದಾದ್ರೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಹಲವಾರು ಜನ ವಿಡಿಯೋ ನೋಡ್ತೀರಾ, ಆದರೆ ಲೈಕ್ ಮಾಡಿರೋದಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋ ಹಲವಾರು ಜನರಿಗೆ ಸೇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಹೋಗೋಣ. ವಿಡಿಯೋದಲ್ಲಿ ಸ್ಯಾಲರಿ ಡೀಟೇಲ್ಸ್ ನೋಡೋದಾದ್ರೆ, ಕೋರ್ಟ್ ಆಫೀಸರ್ ಹುದ್ದೆ ಮತ್ತೆ ಪ್ರೈವೇಟ್ ಸೆಕ್ರೆಟರಿ ಹುದ್ದೆಗಳಿಗೆ 47,600 ಹಿಡಿದು 1,51,100 ರೂಪಾಯಿ ತನಕ ಇರುತ್ತೆ. ನೆಕ್ಸ್ಟ್ ಸೀನಿಯರ್ ಲೀಗಲ್ ಅಸಿಸ್ಟೆಂಟ್ ಹುದ್ದೆಗೆ 44,900 ಹಿಡಿದು 1,42,400 ರೂಪಾಯಿ ಇರುತ್ತೆ. ಅಸಿಸ್ಟೆಂಟ್ ಮತ್ತೆ ಸ್ಟೆನೋಗ್ರಾಫರ್ ಗ್ರೇಡ್ 2 ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗೆ 35,400 ರೂಪಾಯಿಯಿಂದ ಹಿಡಿದು 1,12,400 ರೂಪಾಯಿ ತನಕ ಇರುತ್ತೆ. ಕ್ಯಾಶಿಯರ್ ಮತ್ತೆ ರೆಕಾರ್ಡ್ ಅಸಿಸ್ಟೆಂಟ್ ಹುದ್ದೆಗೆ 25,500 ರೂಪಾಯಿಯಿಂದ ಹಿಡಿದು 81,100 ರೂಪಾಯಿ ತನಕ ಇರುತ್ತೆ. ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗೆ 19,900 ರೂಪಾಯಿಯಿಂದ ಹಿಡಿದು 63,200 ರೂಪಾಯಿ ತನಕ ಇರುತ್ತೆ. ಅಪ್ಲಿಕೇಶನ್ನ ನೀವು ಆಫ್ಲೈನ್ ಮುಖಾಂತರ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಫಾರ್ಮ್ಯಾಟ್ ತೋರಿಸ್ತೀನಿ ಒಂದ್ಸಲ ನಿಮಗೆ. ಆಫ್ಲೈನ್ ಅಲ್ಲಿ ಈ ತರ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಈ ಅಪ್ಲಿಕೇಶನ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಸಿಗುತ್ತೆ ಅಂತ ಹೇಳೋದಾದ್ರೆ, ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ. ಅಲ್ಲಿಂದ ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗತ್ತೆ. ಯಾವ ಅಡ್ರೆಸ್ ಅಂತ ಹೇಳಿದ್ರೆ, ಇಲ್ಲಿ ಅಡ್ರೆಸ್ ತೋರಿಸ್ತಾ ಇದೀನಲ್ಲ, ಸೆಕ್ರೆಟರಿ NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್, 6th ಫ್ಲೋರ್, ಬ್ಲಾಕ್ ನಂಬರ್ 3, CGO ಕಾಂಪ್ಲೆಕ್ಸ್, ಲೋಧಿ ರೋಡ್, ನ್ಯೂ ಡೆಲ್ಲಿ 110003ಕ್ಕೆ 23 ನವೆಂಬರ್ ಒಳಗಡೆ ನೀವು ಅಪ್ಲಿಕೇಶನ್ ತಲುಪೋ ಹಾಗೆ ನೋಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ಯಾವುದು ಅಂತ ನೋಡಿದರೆ 24 ಸೆಪ್ಟೆಂಬರಿಗೆ ಅಪ್ಲಿಕೇಶನ್ ಓಪನ್ ಆಗಿದೆ. 23 ನವೆಂಬರಿಗೆ ಅಪ್ಲಿಕೇಶನ್ ಕೊನೆಯ ದಿನಾಂಕ ಇರುತ್ತೆ. ಅಷ್ಟರೊಳಗಡೆ ಅಪ್ಲಿಕೇಶನ್ ಹಾಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ nclt.gov.in, ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಇದಿಷ್ಟು ಜಾಬ್ನ ವಿವರ. ಇನ್ನೂ ಏನಾದರೂ ಡೌಟ್ಸ್ ಇದೆ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ.